ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಾಂತಾರ 1ನ ಸ್ಟೋರಿ ಬಗ್ಗೆ ಹೇಳ್ತೀನಿ. ಇದನ್ನ ನೀವು ಸ್ಟೋರಿ ಅನ್ಕೋಬಹುದು ಅಥವಾ ರಿವ್ಯೂ ಅಂತ ಕೂಡ ಅನ್ಕೋಬಹುದು, ಅದನ್ನೇ ಬಿಟ್ಟಿದ್ದು. ಅಂಡ್ ನಾನು ಹೇಳೋ ಈ ಸ್ಟೋರಿಲಿ ಏನಾದರೂ ತಪ್ಪಿದ್ರೆ ಅದನ್ನ ಕಮೆಂಟ್ ಮೂಲಕ ಕರೆಕ್ಷನ್ ಮಾಡಿ ನಾ ತಿದ್ಕೋತೀನಿ. ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ವಿಡಿಯೋ ಕಡೆ ಹೋಗೋಣ. ಸುಮಾರು ದಿನಗಳ ಹಿಂದೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾಂತಾರ ಚಾಪ್ಟರ್ 1ನ ಟ್ರೈಲರ್ ರಿಲೀಸ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಜನ ಕೂಡ ಆ ಟ್ರೈಲರ್ಗೋಸ್ಕರ ಕಾಯ್ತಿದ್ರು, ಇವನ್ ನಾನ್ ಕೂಡ. ಅಂಡ್ ಎಲ್ಲರೂ ನೋಡಿ ಆಗಿದೆ, ಹಾಗೆ ಇಷ್ಟಪಟ್ಟು ಕೂಡ ಆಗಿದೆ. ನಾನಿವಾಗ ಹೇಳೋಕ್ ಹೊರಟಿರೋ ವಿಷಯ ಏನಪ್ಪಾ ಅಂದ್ರೆ, ಆ ಟ್ರೈಲರ್ ಅಲ್ಲಿ ಒಂದ್ ಸೀನ್ ಬರುತ್ತೆ. ಮಗು ಕಾಡಲ್ ಸಿಗುತ್ತೆ. ಆ ಕಾಡಲ್ ಸಿಗೋ ಮಗುವಿಗೆ ಕಾಡಿನ ಜನರು ಬೆರ್ಮೆ ಅಂತ ಹೆಸರಿಡ್ತಾರೆ. ಆಕ್ಚುಲಿ ಈ ಬೆರ್ಮೆ ಯಾರು, ಏನ್ ಕತೆ ಅಂತ ಆಲ್ಮೋಸ್ಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಇವತ್ತು ನಾನು ಅವರ ಕಥೆನ ಡೀಟೇಲ್ ಆಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಮೊದಲಿಗೆ ಆ ಬೆರ್ಮೆ ಪದದ ಅರ್ಥದ ಕಡೆ ಬಂದ್ರೆ, ಇದಕ್ಕೆ ಹಲವಾರು ಕಡೆ ತುಂಬಾ ಅರ್ಥ ಇದೆ. ಅಂಡ್ ಮೊದಲಿನ ಅರ್ಥ ಕಡೆ ಬಂದ್ರೆ, ಬೆರ್ಮೆ ಅಂದ್ರೆ ರೂಟ್ ಅಂದ್ರೆ ಒರಿಜಿನ್ ಅಂತಾರಲ್ಲ, ಆ ರೀತಿಯ ಒಂದು ಅರ್ಥ ಕೂಡ ಬರುತ್ತೆ. ಹಾಗೆ ಮತ್ತೊಂದು ಅರ್ಥದ ಕಡೆ ಬಂದ್ರೆ, ಈ ಗರಡಿಗಳಲ್ಲಿ ಕೋಟಿ ಚೆನ್ನಯ್ಯ ಅವ್ರ ಜೊತೆ ಈ ದೈವ ಅಂದ್ರೆ ಬೆರ್ಮನನ್ನು ಕೂಡ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ತುಂಬಾ ನಂಬಿಕೆಗಳ ಪ್ರಕಾರ ಪರಶುರಾಮ ಒಬ್ಬ ಬ್ರಾಹ್ಮಣ ಅಂತ ಎಲ್ಲರಿಗೂ ಗೊತ್ತು. ಆಗಿನ ಕಾಲದಲ್ಲಿ ಬ್ರಾಹ್ಮಣರನ್ನ ಬೆರ್ಮರ್ ಅಂತ ಕರೆತಿದ್ರು. ಅದಕ್ಕೋಸ್ಕರ ಈ ಪರಶುರಾಮನೇ ಬೆರ್ಮರ್ ಆಗಿರ್ಬೋದಂತ ತುಂಬಾ ಜನ ಹೇಳ್ತಾರೆ. ಹಾಗೆ ಮತ್ತೊಂದು ಜನ ಈ ಪರಶುರಾಮನೇ ಬೇರೆ ಬೆರ್ಮೆರೇ ಬೇರೆ ಅಂತ ಹೇಳ್ತಾರೆ. ಈ ಪರಶುರಾಮ ಹಾಗೆ ಬೆರ್ಮೆರ್ ಒಂದೇ ಅಂತ ಹೇಳಲಿಕ್ಕೆ ಒಂದು ಸ್ಟ್ರಾಂಗ್ ಆದ ರೀಸನ್ ಇದೆ. ತುಂಬಾ ಸ್ಟಡಿಗಳ ಪ್ರಕಾರ ಗೊತ್ತಾಗಿದ್ದೇನಪ್ಪ ಅಂದ್ರೆ, ನಮ್ಮ ಈ ತುಳುನಾಡನ್ನ ಸೃಷ್ಟಿ ಮಾಡಿದ್ದು ಬೆರ್ಮರ್ ಅಂತ ಹೇಳ್ತಾರೆ. ಆಕ್ಚುಲಿ ತುಳುನಾಡನ್ನ ಸೃಷ್ಟಿ ಮಾಡಿದ್ದು ಪರಶುರಾಮ ಕೂಡ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಬೆರ್ಮರ್ ಹಾಗೆ ಪರಶುರಾಮ ಒಬ್ಬರೇ ಇರ್ಬೋದಾ ಅಥವಾ ಬೇರೆ ಇರ್ಬೋದಾ ಅಂತ ನಿಜವಾಗ್ಲೂ ಇನ್ನೂ ಕೂಡ ಯಾರಿಗೂ ಕ್ಲಾರಿಟಿ ಸಿಗಿಲ್ಲ. ಈ ಬೆರ್ಮರ್ ದೈವನ ಆಕ್ಚುಲಿ ಒನ್ ಆಫ್ ದ ಓಲ್ಡೆಸ್ಟ್ ದೈವ ಅಂತ ಕರೀತಾರೆ. ಹಾಗೆ ಹಳೆ ಕಾಲದಲ್ಲಿ ಒಂದು ವಾಕ್ಯ ಇದೆ, ಯಾವಾಗ ಸೂರ್ಯ ಹಾಗೆ ಭೂಮಿಯ ಜನನ ಆಗಿತ್ತು, ಈ 7 ಸಾಗರದ ಮಧ್ಯದಲ್ಲಿ ಈ ಬೆರ್ಮನ್ನ ಜನನ ಆಗಿತ್ತು, ಅವನು ಈ ತುಳುನಾಡನ್ನ ಸೃಷ್ಟಿ ಮಾಡಿದ ಅಂತ. ಹಾಗೆ ಈ ದೈವವನ್ನ ಯೂಶಲಿ ಕಾಡಿನ ಮಧ್ಯೆ ಒಂದು ಕಲ್ಲಿನ ರೂಪವಾಗಿ ಪೂಜೆ ಮಾಡ್ತಾರೆ. ಕಾಂತಾರದಲ್ಲಿ ಒಂದು ಸೀನ್ ಬರುತ್ತೆ, ಕಾಡಿನ ಜನರಿಗೆ ಒಂದು ಪ್ಲೇಸಲ್ಲಿ ಕಲ್ಲು ಸಿಗೋದು. ಮೋಸ್ಟ್ಲಿ ಇದೇ ಕಲ್ಲಾಗಿರ್ಬೋದೇನೋ, ಗೊತ್ತಿಲ್ಲ. ಹಾಗೆ ಹೇಳ್ತಾರೆ, ಯಾವಾಗ ಮನುಷ್ಯನ ಪ್ರಗತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಂದ್ರೆ ಫಾರೆಸ್ಟ್ ಇಂದ ಕೃಷಿ ಕಡೆಗೆ, ಆವಾಗ ಈ ದೈವ ಜನನ ಆಗಿತ್ತು ಅಂತ. ಈ ಬೆರ್ಮರ್ ದೈವನ ಹಿಂದೂಗೌಡದ ಬ್ರಹ್ಮನ್ ತರ ರೆಪ್ರೆಸೆಂಟ್ ಮಾಡಲ್ಲ. ನಮ್ಮ ಈ ತುಳುನಾಡಿನ ಬೆರ್ಮರ್ ಆಕ್ಚುಲಿ ಒಬ್ಬ ಯೋಧಂತರ, ಕುದುರೆ ಮೇಲೆ ಕೂತಿರುವ ಒಬ್ಬ ಯೋಧ ಕತ್ತಿ ಹಿಡಿದು ಯಾವ ರೀತಿ ಕೂರ್ತಾ ನೋಡಿ, ಆ ರೀತಿಯಾಗಿ ಈ ಬೆರ್ಮರ್ನ ರೆಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಕಾಂತಾರದಲ್ಲಿ ಕೂಡ ರಿಷಬ್ ಶೆಟ್ಟಿ ಅವರು ಕುದುರೆ ಮೇಲೆ ಕೂತು ಒಬ್ಬ ಯೋಧಂತರ ಯುದ್ಧ ಮಾಡುವ ಸೀನ್ ಎಲ್ಲ ಬರುತ್ತೆ. ಸೊ ಇದೆಲ್ಲ ಆ ಕತೆಗೆ ರಿಲೇಟ್ ಆಗಿರ್ಬೋದೇನೋ, ಅಗೇನ್ ಇದು ಕೂಡ ಗೊತ್ತಿಲ್ಲ. ಕೆಲವು ಅಧ್ಯಯನಗಳ ಪ್ರಕಾರ ಒಂದು ಆನ್ಸರ್ ಸ್ಟೋರಿ ಇದೆ, ಬೋತಲ ಪಾಂಡ್ಯ ಆಫ್ ತುಳುನಾಡು ಅಂತ. ಆ ಕತೆ ಪ್ರಕಾರ ಆಗಿನ ಕಾಲದಲ್ಲಿ ಕುಂಡೋದರ ದೈವ ಅಂತ ಒಂದ್ ದೈವನ ಪೂಜೆ ಮಾಡ್ತಿದ್ರು. ಸೊ ಹೋಗ್ತಾ ಹೋಗ್ತಾ ಆ ದೈವನ ಬೆರ್ಮರ್ ದೈವವಾಗಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ಆಗಿನ ಕಾಲದಲ್ಲಿ ಒಬ್ಬ ಅರಸ ಇದ್ದ, ಬೆರ್ಮೆ ಆಲ್ವ ಅಂತ. ಯಾವಾಗ ಅವನ ರಾಜ್ಯ ಹಾಗೆ ಅವನ ಇಡೀ ಫ್ಯಾಮಿಲಿ ಅವನತಿ ಕಡೆ ಬಂದಿತ್ತು, ಆವಾಗ ಬೆರ್ಮರ್ ದೈವ ಬ್ರಾಹ್ಮಣಾಗಿ ಅವನ ಹತ್ರ ವಿಸಿಟ್ ಕೊಟ್ಟು ನನ್ನ ವರ್ಷಿಪ್ ಮಾಡುವಂತ ಹೇಳಿತಂತೆ. ಸೊ ಆವಾಗಲೇ ಅವನು ಉದ್ಧಾರ ಆಗಿದ್ದು. ಆದ್ರೆ ಆಗಿನ ಕಾಲದಲ್ಲಿ ಜಾಸ್ತಿ ಮೇಂಟೆನೆನ್ಸ್ ಇರದ ಕಾರಣ ಆ ದೈವದ ಪೂಜೆ ಹಾಗೆ ಕಾಣೆ ಆಗ್ತಾ ಬಂತು ಅಂತ ಹೇಳ್ತಾರೆ. ಈ ಬೆರ್ಮರ್ ಅಲ್ಲಿ ಸುಮಾರು ಟೈಪ್ ಇದೆ, ನಾಗ ಬೆರ್ಮರ್, ಕುಲ ಬೆರ್ಮರ್, ಹಾಗೆ ವಾಸುಕಿ ನಾಗನ್ ಕೂಡ ಆವಾಗ ನಾಗ ಬೆರ್ಮರ್ ಅಂತ ಹೇಳ್ತಿದ್ರು ಅಂತ ಹೇಳ್ತಾರೆ. ಅದೇನೇ ಆಗ್ಲಿ, ಈ ನಮ್ಮ ಬ್ರಹ್ಮದೇವರು ಹಾಗೆ ಈ ಬೆರ್ಮರ್ ದೈವ ಎರಡೂ ಸಿಮಿಲರ್ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಎರಡೂ ಕೂಡ ಈ ಭೂಮಿನ ಸೃಷ್ಟಿ ಮಾಡಿದ್ದು, ಅದಕ್ಕೋಸ್ಕರ ಆ ಎರಡೂ ಕೂಡ ಒಂದೇ ಅಂತ. ಅದೇನೇ ಆಗ್ಲಿ, ಈ ದೈವನ ಈ ಕಾಂತಾರ ಮೂವಿಲಿ ಯಾವ ರೀತಿ ಬಳಸ್ಕೊಂಡಿದ್ದಾರೆ, ಯಾವ ರೀತಿ ಹೇಳಿದ್ದಾರೆ ಅಂತ ನಾವು ಕಾದ್ ನೋಡ್ಬೇಕಷ್ಟೇ. ಸೊ ನಾ ಹೇಳಿರುವಂತ ಈ ವಿಷಯ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ತಪ್ಪಿದ್ರೆ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.